ನಮಸ್ಕಾರ ವೀಕ್ಷಕರೇ, ಇವತ್ತು ಬಾಗೇಪಲ್ಲಿ ಪುರಸಭೆಯಲ್ಲಿ ಇದೀವಿ ನೋಡಿ. ಬಾಗೇಪಲ್ಲಿ ಪುರಸಭೆಯಲ್ಲಿ ಹಗಲೊತ್ತಲ್ಲಿ ದೀಪ ಉರಿತಾವೋ ರಾತ್ರಿ ಹೊತ್ತಲ್ಲಿ ದೀಪ ಉರಿತಾವೋ ಗೊತ್ತಿಲ್ಲ, ಆದ್ರೆ ಉರಿಬೇಕಾಗಿರೋದು ಹಗಲೊತ್ತಲ್ಲಿ. ಈ ಪುರಸಭೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಈ ಪುರಸಭೆ ಇವಾಗ ಏನ್ ನಾವ್ ಇದೀವಲ್ಲ ಮೇನ್ ರೋಡ್, ಬಾಗೇಪಲ್ಲಿ ಮೇನ್ ರೋಡ್, ಕೂಗಳಿತ ದೂರದಲ್ಲಿ MLA ಸುಬ್ಬಾರೆಡ್ಡಿ ಅವ್ರ ಮನೆ ಇದೆ ನೋಡಿ. ಸ್ಟ್ರೀಟ್ ಲೈಟ್ಸ್ ಯಾಕೆ ತೋರಿಸ್ತಾ ಇದ್ದೀನಿ ಪರ್ಟಿಕ್ಯುಲರ್ ಆಗಿ ಅಂದ್ರೆ, ನಿಮಗೆ ಹಗಲೊತ್ತಲ್ಲಿ ಬೀದಿ ದೀಪಗಳು ಉರಿತಾ ಇದೆ. ಆದ್ರೆ ಕರ್ಮಕ್ಕೆ ಬಾಗೇಪಲ್ಲಿ ಅನ್ನುವ ಒಂದು ಪುರಸಭೆ, ಇದು ಪುರಸಭೆಯಲ್ಲಿ ಇರುವಂತಹ ಒಂದು ವ್ಯವಸ್ಥೆ, ರಾತ್ರಿ ಹೊತ್ತಲ್ಲಿ ಉರಿಬೇಕಾದಂತ ಆಕ್ಚುಲ್ ಬೀದಿ ದೀಪಗಳು ಉರಿತಾ ಇಲ್ಲ. ಆ ಬೀದಿ ದೀಪಗಳು ಹಾಕೋದಿಕ್ಕೆ ಆ ಒಂದು ಎಲೆಕ್ಟ್ರಿಕ್ ಪೋಲ್ಸ್, ಸ್ಪನ್ ಪೋಲ್ಸ್ ಗಳನ್ನ ಹಾಕಿ ಅದಕ್ಕೆ ಎರಡೂ ಸೈಡು ಲೈಟ್ಗಳನ್ನ ಫಿಟ್ ಮಾಡಿ, ಕೆಲವು ಬರ್ತವೆ ಕೆಲವು ಬರಲ್ಲ. ನಮ್ಮ ಉಪೇಂದ್ರ ಅವರು ಹೇಳ್ದಂಗೆ ಕೆಲವು ತಿಕ್ಲು ಕೆಲವು ಪುಕ್ಲು ಅನ್ನಂಗೆ ನೋಡಿ. ಆ ಕಡೆ ಪುಕ್ಲು ಈ ಕಡೆ ತಿಕ್ಲು ಅನ್ನೋ ತರ ಇಲ್ಲೊಂದು ಲೈಟ್ ಆನ್ ಆಗಿದೆ, ಆ ಕಡೆ ಲೈಟ್ ಆಫ್ ಆಗಿದೆ. ಇದು ಒಂದು ಬಾಗೇಪಲ್ಲಿ ಪುರಸಭೆಯ ಮುಖ್ಯ ರಸ್ತೆಯಲ್ಲಿರುವಂತ ವ್ಯವಸ್ಥೆ. ಇನ್ನ ಪುರಸಭೆಯ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಈ ಒಂದು ಏನು ಬಾಗೇಪಲ್ಲಿ ಅನ್ನುವ ಕಾನ್ಸ್ಟಿಟ್ಯೂನ್ಸಿಲಿ ಇರುವಂತ MLA ಸಾಹೇಬರು ಸುಬ್ಬಾರೆಡ್ಡಿ ಅವರು ಏನ್ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ಸರ್ಕಲ್ ಅಲ್ಲಿ ಇದೀವಿ, ಇದೊಂದು ಯಾವ್ದೋ ಹಾಸ್ಪಿಟಲ್ ಇದೆ, ಹಾಸ್ಪಿಟಲ್ ಸರ್ಕಲ್ ಅಲ್ಲಿ ಇದೀವಿ. ಪೊಲೀಸ್ ಚೌಕಿ ಇದೆ, ಆ ಪೊಲೀಸ್ ಚೌಕಿಲಿ ಸರಿಯಾಗಿ ಲೈಟ್ ಇಲ್ಲ. ಎಂತ ಕರ್ಮ, ಎಂತ ಕರ್ಮ ನೋಡ್ಬೋದು ನೀವು. ಮುಂದಕ್ಕೆ ಇನ್ನೂ ತೋರಿಸ್ತೀನಿ. ಹೆಚ್ಚು ಕಡಿಮೆ ಇದು ಒಂದು 1.5 ಇಂದ 2 ಕಿಲೋಮೀಟರ್ಗಳಷ್ಟು ರಸ್ತೆ. ಬಾಗೇಪಲ್ಲಿ ಪೊಲೀಸ್ ಸ್ಟೇಷನ್ ಆಪೋಸಿಟ್ ನೋಡಿ, ಒಂದ್ ಸೈಡ್ ಲೈಟು ಆಫ್ ಆಗಿದೆ, ಇನ್ನೊಂದ್ ಸೈಡ್ ಲೈಟ್ ಆನ್ ಆಗಿದೆ. ಅಂದ್ರೆ ಇಲ್ಲಿ ಈ ಒಂದು ಸ್ಟ್ರೀಟ್ ಲೈಟ್ ನ ಒಂದು ವ್ಯವಸ್ಥೆ ನೋಡ್ತಿರುವಂತಹ ಎಲೆಕ್ಟ್ರಿಕಲ್ ಇಂಜಿನಿಯರ್ ಯಾರು ಮಹಾಶಯ ಇದಾನೆ, ಆ ಮಹಾಶಯ ಏನ್ ಮಾಡ್ತಾ ಇದ್ದಾನೆ ನೋಡಲ್ವಾ? ಬಸ್ ಸ್ಟಾಪ್ ಬಾಗೇಪಲ್ಲಿ ಬಸ್ ನಿಲ್ದಾಣದ ಹತ್ರ ಇದೀವಿ ನೋಡಿ. ಇಲ್ಲಿ ಎಷ್ಟು ಕತ್ಲಿದೆ, 2 ಲೈಟ್ ಆಫ್ ಆಗಿದೆ, ಇನ್ನೊಂದು ಒಂದ್ ಸೈಡ್ ಆನ್ ಆಗಿದೆ, ಇನ್ನೊಂದು ಆಫ್ ಆಗಿದೆ. ಮತ್ತೆ ಮುಂದಕ್ಕೆ ಹೋದ್ರೆ ಏನು ವಿದ್ಯುತ್ ಉಳಿಸುವಂತ ಕೆಲಸ ಏನಾದ್ರು ಮಾಡ್ತಾ ಇದಾರ ನೋಡಿ. ಇಲ್ಲೆಲ್ಲ ಕತ್ಲಿದೆ. ನಮ್ ಗಾಡಿ ಲೈಟ್ ಆಫ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಎಲ್ಲ ಕತ್ಲಿ ಹೆಂಗಿದೆ. ಇದು ಒಂದು ಪುರಸಭೆಯ ವ್ಯವಸ್ಥೆನ ಬಾಗೇಪಲ್ಲಿ ಪುರಸಭೆಯ ಅಧಿಕಾರಿಗಳು, ಅದ್ಯಾರೋ ಇಒನೋ DOನೋ COನೋ AOನೋ ಇಂಜಿನಿಯರ್ಸು AWನೋ ಯಾರು ಏನ್ ಮಾಡ್ತಾ ಇದ್ದೀರಾ ಸ್ವಾಮಿ? ಡಬಲ್ ರೋಡ್ ನೋಡಿ, ಇಲ್ಲಿ ನೋಡಿ 2 ಲೈಟ್ಸ್ ಇಲ್ಲ, ಲಿಟ್ರಲಿ 2 ಲೈಟ್ಸ್ ಇಲ್ಲ. ಎಲ್ಲಾ ಕಡೆನೂ ಫುಲ್ಲು ಒಂದು ಹೆಚ್ಚು ಕಡಿಮೆ 50-50 ಮೀಟರ್ಗೆ ಒಂದೊಂದು ಪೋಲ್ನ ನೆಟ್ಕೊಂಡು ಹೋಗಿದ್ದಾರೆ. ಎಲ್ಲೇ ಆಗ್ಲಿ ಒಂದೇ ಒಂದು ಸಣ್ಣ ಮೇಂಟೆನೆನ್ಸ್ ಕೆಲಸ ಮಾಡಿಲ್ಲ. ಫುಲ್ಲು ಲೈನ್ಗಳು ಹೇಳ್ತಿದ್ದಾರೆ. ಎಲೆಕ್ಟ್ರಿಕಲ್ ಲೈನು ಯಾವುದು ನಮ್ಮ ಬೆಸ್ಕಾಂ ಲೈನು ಸೆಂಟ್ರಲ್ ಹೋಗಿದೆ, ಪ್ರತಿಯೊಂದಕ್ಕೂ ಸ್ಪನ್ ಪೋಲ್ ಹಾಕಿ ವ್ಯವಸ್ಥೆ ಮಾಡಿದ್ದಾರೆ. ಇವಕ್ಕೇನ್ ಕಂಟ್ರೋಲ್ಸ್ ಇದೆಯೋ ಇಲ್ವೋ, ಇವಕ್ಕೇನ್ ಮೀಟರ್ಗಳು ಇದೆಯೋ ಇಲ್ವೋ, ವೈರಿಂಗ್ ಪ್ರಾಪರ್ ಆಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಪೊಲೀಸ್ ಸ್ಟೇಷನ್ ಇಂದ ಮುಂದೆ ಬಂದಿದೀವಿ, ಒಂದೇ ಒಂದ್ ಲೈಟ್ ಇಲ್ಲ. ಇದು ಯಾವ್ದೋ ಸೇತುವೆ ಹೋಗ್ತಾ ಇದೆ, ಮೋರಿ ಅಂತ ಕಾಣಿಸುತ್ತೆ, ಒಂದೇ ಒಂದ್ ಲೈಟ್ ಇಲ್ಲ ನೋಡಿ. ಇದು ಪುರಸಭೆಯ ಅಧಿಕಾರಿಗಳು ಸರ್ಕಾರಿ ಸಂಬಳ ತಿಂದು ಮಾಡ್ತಿರೋ ಕೆಲಸ. ಇವತ್ತು ಹಗಲು ದೀಪಗಳು ಉರಿತಾ ಇರುತ್ತೆ, ಆದ್ರೆ ದೌರ್ಭಾಗ್ಯಕ್ಕೆ ಆ ದೀಪಗಳು ರಾತ್ರಿ ಉರಿಬೇಕು. ಅದು ಪುರಸಭೆಯ ಮುಖ್ಯ ರಸ್ತೆಯಲ್ಲಿರುವಂತದ್ದು. ಪುರಸಭೆ ಇರೋದೇ ಬಾಗೇಪಲ್ಲಿಲಿ, MLA ಇರೋದೇ ಬಾಗೇಪಲ್ಲಿಲಿ, MLA ಮನೆ ಇರೋದೇ ಬಾಗೇಪಲ್ಲಿಲಿ. ಆದ್ರೆ ಇಲ್ಲಿ ಉದ್ದಕ್ಕೂ ಹೆಚ್ಚು ಕಡಿಮೆ ನೀವು ನೋಡಿ, ಹೆಚ್ಚು ಕಡಿಮೆ ನಿಮಗೆ ಕನಿಷ್ಠ ಒಂದು 500 ಮೀಟರ್ಗಳಷ್ಟು. ಅಂದ್ರೆ ನಾವು ಬಾಗೇಪಲ್ಲಿಯ ಮುಖ್ಯ ರಸ್ತೆಯಿಂದ ಹೈವೇ ಕಡೆ ಕೊಟ್ಟಿದೀವಿ, ಹೈದರಾಬಾದ್ ಬೆಂಗಳೂರು ಹೈವೇ ಕಡೆ ಕೊಟ್ಟಿದೀವಿ. ಪೂರ್ಣ ಪ್ರಮಾಣದಲ್ಲಿ ಇಲ್ಲಿ ಸ್ಟ್ರೀಟ್ ಲೈಟ್ಗಳು ಆನ್ ಆಗಿಲ್ಲ, ಒಂದೇ ಒಂದು ಸ್ಟ್ರೀಟ್ ಲೈಟ್ ಆನ್ ಆಗಿಲ್ಲ. ಹೆಚ್ಚು ಕಡಿಮೆ 500 ಮೀಟರ್ ಅಷ್ಟು ಸ್ಟ್ರೀಟ್ ಲೈಟ್ ಒಂದೇ ಒಂದು ಆನ್ ಆಗಿಲ್ಲ. ಇನ್ನೇನ್ ಮೇಂಟೆನೆನ್ಸ್ ಮಾಡ್ತಾರೆ? ಹಗಲು ದೀಪಗಳು ನನಗೆ ತಿಳಿದ ಮಟ್ಟಿಗೆ ಉರಿತಾ ಇರಬಹುದು, ಯಾಕಂದ್ರೆ ಅವು 24 ಗಂಟೆ ಉರ್ದೇ ಹೋಗಿರ್ಬೇಕು. ಅವ್ರು ಮೇಂಟೆನೆನ್ಸ್ ಮಾಡಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಸಾರ್ವಜನಿಕ ಯಾವನಾದ್ರು ರಾತ್ರಿ ಬಂದು ಆ ಕತ್ಲಲ್ಲಿ ಗುದ್ಕೊಂಡು ಸಾಯ್ಲಿ ಬಿಡ್ರಿ, ಯಾರು ಸತ್ತೋದ್ರೆ ಇವ್ರಿಗೇನಾಗಬೇಕು ಅಧಿಕಾರಿಗಳಿಗೆ? ಅವ್ರ ಮನೆ ದೀಪ ಏನಾದ್ರು ಆರುತ್ತಾ? ಕಂಡವ್ರ ಮನೆ ದೀಪ ಆರಿದ್ರೆ ಆರ್ತು ನೋಡಿ. ಲಿಟ್ರಲಿ ಅಲ್ಲೊಂದು 500 ಮೀಟರ್ ಆಯ್ತಾ, ಇಲ್ಲಿ ನೋಡಿ, ಇಲ್ಲೂ ಹೆಚ್ಚು ಕಡಿಮೆ 500ಗಿಂತ ಜಾಸ್ತಿ ಮೀಟರ್ಗಳಷ್ಟು. ಇಲ್ಲೊಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ, ಇಲ್ಲೂ ನಿಮ್ಗೆ ಸ್ಟ್ರೀಟ್ ಲೈಟ್ಸ್ ಆನ್ ಇಲ್ಲ.
ನಿಮ್ಗೆ ಎರಡೂ ಸೈಡು ಕಂಬಗಳಿದೆ, ಮಧ್ಯದಲ್ಲೂ ಕಂಬ ಇದೆ ನೋಡಿ. ಅಲ್ಲಿ ಬಿಟ್ಟ ಮೇಲೆ ಮತ್ತೆ ಇಲ್ಲಿ ಒಂದೇ ಒಂದು ಲೈಟ್ ಉರಿತಾ ಇದೆ. ಅವ್ನು ಯಾರ್ರೀ? ಪುರಸಭೆ ಅಧಿಕಾರಿ ಪುಣ್ಯಾತ್ಮ ರೀ. ಅದೇನ್ರಿ ಕೆಲಸ ಮಾಡ್ತೀರಾ ನೀವು? ನೋಡ್ರಿ ಇಲ್ಲಿ ಟರ್ನಿಂಗ್ ಅಲ್ಲಿ ಒಂದೇ ಒಂದು ಲೈಟ್ ಆನ್ ಇಲ್ವಲ್ರಿ? ಯಾಕ್ರಿ ನಿಮ್ಗೆಲ್ಲ ಸಂಬಳ? ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಇದೀರೋ ಇಲ್ವೋ ಪುರಸಭೆಯಲ್ಲಿ? ಇದ್ರೆ ಏನ್ ಕೆಲಸ ಮಾಡ್ತಾ ಇದೀರಾ? ಏನ್ ದುಡ್ಡು ಮಾಡ್ತಾ ಇದ್ದೀರಾ ಅಥವಾ ಕೆಲಸ ಮಾಡ್ತಾ ಇದೀರಾ? ನೋಡಿ ಲಿಟ್ರಲಿ 1.5 ಕಿಲೋಮೀಟರ್, ಅಯ್ಯೋ ಒಂದೇ ಒಂದು ಲೈಟ್ ಇಲ್ಲ. ನೀವು ನೋಡ್ಬೋದು ಇಲ್ಲಿ ಒಂದೇ ಒಂದು ಲೈಟ್ ಇಲ್ಲ. ಏನ್ ಕೆಲಸ ಮಾಡ್ತಾ ಇದಾರಪ್ಪ ಸ್ವಾಮಿ ರಾಮ. MLA ಸಾಹೇಬ್ರು, ಸುಬ್ಬಾರೆಡ್ಡಿ ಸಾಹೇಬ್ರೆ, ನೀವ್ ಇದೇ ರೋಡಲ್ಲಿ ಓಡಾಡ್ತೀರಾ, ನಿಮ್ಗೇನ್ ಫ್ಲೈಟ್ ವ್ಯವಸ್ಥೆ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರು ನಿಮ್ಗೇನ್ ಫ್ಲೈಟ್ ವ್ಯವಸ್ಥೆ ಮಾಡಿಸಿಲ್ಲ. ಅಪ್ ಟು ಹೈವೇ ವರ್ಗು, ಅಲ್ಲಿಂದ ಹೈವೇ ವರ್ಗು ಒಂದೇ ಒಂದು ಸಿಂಗಲ್ ಲೈಟ್ ಹತ್ತಿಲ್ಲ. ಬೇಕಾದ್ರೆ ನಾಳೆ ಬೆಳಿಗ್ಗೆ ಫೋನ್ ಮಾಡಿ, ಸರ್ ಇಲ್ಲ ಇವಾಗಲೇ ಪ್ರಾಬ್ಲಮ್ ಆಗಿತ್ತು, ಇಲ್ಲಾಂದ್ರೆ ಉಡಾಫೆ ಉತ್ತರ ಕೊಡ್ತಾರೆ. ಅಪ್ ಟು ಹೈವೇ ವರ್ಗು ಹೆಚ್ಚು ಕಡಿಮೆ 1 ರಿಂದ 2 ಕಿಲೋಮೀಟರ್ಗಳಷ್ಟು. ನೋಡಿ ಇವಾಗ ಹೈವೇ ಬಂದಿದೀವಿ. ಇದು ನಮ್ಮ ಸರ್ಕಾರಿ ಅಧಿಕಾರಿಗಳ ಹಣೆ ಬರಹ. ಅದು ಪುರಸಭೆ, ಪಂಚಾಯಿತಿ, ಈ ಅಧಿಕಾರಿಗಳು ಅದೇನ್ ಮಾಡ್ತಾ ಇದಾರೋ ದೇವರನಿಗೂ ಗೊತ್ತಿಲ್ಲ. ಸಂಬಂಧಪಟ್ಟಂತಹ ಮಿನಿಸ್ಟರ್ ಸಾಹೇಬ್ರೆ ಯಾರಿದ್ದೀರಿ, ಶ್ರೀಯುತ ಪ್ರಿಯಾಂಕ್ ಖರ್ಗೆ ಅವರೇ, ದಯವಿಟ್ಟು ನೋಡ್ಕೊಳ್ಳಿ. ಪಂಚಾಯತ್ ರಾಜ್ ನಿಮ್ಗೆ ಬರುತ್ತೆ. ಆಮೇಲೆ ಯಾರು ನಮ್ಮ ಕೃಷ್ಣ ಬೈರೇಗೌಡ್ರೆ ಕಂದಾಯ ಇಲಾಖೆ ಸಾಹೇಬ್ರೆ, ತಾವು ನೋಡ್ಕೊಳ್ಳಿ. ಏನ್ ನಡೀತಾ ಇದೆ ಕರ್ನಾಟಕದಲ್ಲಿ? ಹಗಲೊತ್ತಲ್ಲಿ ಬೀದಿ ದೀಪ ಉರಿತಾ ಇದೆ, ರಾತ್ರಿ ಹೊತ್ತಲ್ಲಿ ಬೀದಿ ದೀಪಗಳು ಆಫ್ ಆಗ್ತಾ ಇದೆ. ದಯವಿಟ್ಟು ನೋಡ್ಕೊಳ್ಳಿ, ಸಾರ್ವಜನಿಕರನ್ನ ಜೀವ ಕಾಪಾಡ್ಕೊಳ್ಳಿ. ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.